ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ಒಂದು ಧನಾತ್ಮಕ ಹಾಗೂ ಋಣಾತ್ಮಕ ವಿಷಯದ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಹೇಗೆ ಗೊತ್ತಾ, ನನಗೆ ಅನಿಸಿದ್ದು ನಾನು ಮಾತಾಡ್ತೀನಿ. ಧನಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ಗೊತ್ತಿರುತ್ತೆ ನಿಮಗೆ. ಋಣಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿ. ಪಾಸಿಟಿವ್ ಎನರ್ಜಿ ನಮ್ಮ ಮನಸ್ಸಿಗೆ ತುಂಬ ಒಳ್ಳೆಯದನ್ನೇ ಹೇಳ್ತಾ ಹೋಗುತ್ತೆ ಸ್ನೇಹಿತರೆ. ಅದೇ ಈ ನೆಗೆಟಿವ್ ಎನರ್ಜಿ ನಮ್ಮ ಮೈಂಡು ಮನಸ್ಸನ್ನು ಎರಡನ್ನೂ ಬ್ಲ್ಯಾಕ್ ಮಾಡಾಕತ್ತೆ. ಹಾಗೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋರ ಜೊತೆ ಇರಬೇಕು ಸ್ನೇಹಿತರೆ. ಅವ್ರ ಜೊತೆ ಇದ್ರೂ ಕಾಲ ಕಳೆದು ನೋಡಿ, ಅರ್ಧ ಗಂಟೆ ನಿಮ್ಮ ಮನಸ್ಸು ಮೈಂಡು ಎಲ್ಲ ಫ್ರೆಶ್ ಆಗುತ್ತೆ. ಹಾಗೆ ಏನಾದರೂ ಒಂದು ಮಾಡಬೇಕಪ್ಪ ಅನ್ನೋ ಉತ್ಸಾಹ ತಂದುಕೊಡುತ್ತೆ ಅಲ್ವಾ. ಹಾಗೆ ಈ ನೆಗೆಟಿವ್ ಜನರ ಜೊತೆ ನೀವು ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ನೋಡಿ. ಆಗ ಎಲ್ಲ ನೆಗೆಟಿವ್ ಥಿಂಕಿಂಗ್ಗೆ ನಮ್ಮ ಬಾಡಿಲಿ ಪಾಸ್ ಆಗ್ತಾ ಹೋಗುತ್ತೆ. ಹೌದಾ, ಹೀಗೂ ಆಗುತ್ತಾ, ಇದಾಗೋದಿಲ್ವಾ ಅನ್ನೋದೇ ನಮ್ಮ ಮೈಂಡಿಗೆ ಬರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಸ್ನೇಹಿತರೆ, ಯಾವತ್ತೂ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನು ಒಳ್ಳೆಯದು ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡ್ತಾ ಹೋಗಬೇಕು. ಆವಾಗ ನಮ್ಗೆ ಏನು ಬೇಕಾಗುತ್ತೆ, ಜಾಸ್ತಿ ಶಕ್ತಿ, ಪಾಸಿಟಿವ್ ಎನರ್ಜಿ ಇರುವಂಥ ಶಕ್ತಿ ಬೇಕು. ಅಂಥವ್ರ ಸಹವಾಸ ಬೇಕು, ಅಂಥವ್ರ ಸ್ನೇಹಿತರು ಹೆಚ್ಚೆಚ್ಚು ಬೇಕು. ಆಗ ನಾವು ಜೀವನದಲ್ಲಿ ಬೇಗನೆ ಬೆಳೆಯೋದಕ್ಕೂ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಈ ನೆಗೆಟಿವ್ ಪರ್ಸನ್ಸ್ ಜೊತೆ ಸೇರಿ ನಮ್ಮ ಮೈಂಡು ಬ್ಲ್ಯಾಕ್ ಆಗುತ್ತೆ, ನಮ್ಮ ಬ್ಲಡ್ಡು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದರೆ, ಹೇಗೆ ಅವರ ಮಾತುಗಳು ನಮ್ಮ ದೇಹದೊಳಗೆ ಹೋಗ್ತಾ ಇರುತ್ತೋ ಆವಾಗ ನಮ್ಮ ಬ್ಲಡ್ಡು ಕೂಡ ಸಂಚಾರ ಆಗೋದು, ಹಾಗಾಗಿ ಸ್ಟ್ರಕ್ ಆಗುತ್ತೆ. ಅದೇ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ನಮ್ಮ ಮೈಂಡ್ ಯಾವ ರೀತಿ ಓಡುತ್ತೋ ಹಾಗೆ ನಮ್ಮ ರಕ್ತನೂ ಸಂಚಾರ ಹಾಗೇ ಇರುತ್ತೆ. ಇದು ಖಂಡಿತ ಸತ್ಯ. ಹಾಗೆ ನೋಡಿ, ಯಾವುದೇ ಒಂದು ನೀವು ಕೆಲಸ ಮಾಡಬೇಕು ಅಂದರೆ ಒಂದು ಕೆಲಸದಲ್ಲಿ ಗೈನ್ ಆಗುತ್ತೆ, ಇಲ್ಲ ಅಂದರೆ ಲಾಸ್ ಆಗುತ್ತೆ. ಹಾಗಂತ ಹೇಳಿ ಆ ಕೆಲಸನ ಪಕ್ಕಕ್ಕಿಟ್ಟು ಬೇರೆ ಕೆಲಸಕ್ಕೆ ಹೋಗಬಾರ್ದು. ಬೇರೆ ಕೆಲಸಕ್ಕೆ ಹೋದರೆ ಅದರಲ್ಲೂ ಹಾಗೆ ಆಗುತ್ತೆ. ಹಾಗಂತ ನೀವು ನಿರಂತರವಾಗಿ ನೀವು ಅದನ್ನೇ ಮಾಡ್ತಾ ಹೋಗಬೇಕಾಗತ್ತೆ ಲೈಫ್ ಲಾಂಗ್ ಅಲ್ವಾ. ಸೊ ಅದಕ್ಕೆ ಯಾವುದೇ ಒಂದು ತೊಗೊಂಡ್ರೆ, ಬಿಸ್ನೆಸ್ ಆಗಲಿ ಯಾವುದೇ ನೀವು ಇಷ್ಟಪಟ್ಟು ತೊಗೊಂಡ್ರೆ ಅದರಲ್ಲೇ ಗೈನ್ ಮಾಡಿ ತೋರಿಸ್ಬೇಕು. ಅದಕ್ಕೆ ಹೇಳೋದು, ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಲೈಫಲ್ಲಿ. ಇದಾಗುತ್ತೆ, ಇವತ್ತಾಗುತ್ತೆ, ಹಾಗೆ ಆಗುತ್ತೆ, ಯಾಕಾಗಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಸ್ನೇಹಿತರೆ. ಇಲ್ಲ ಅಂತಂದರೆ ಈ ನೆಗೆಟಿವ್ ಥಾಟ್ಸ್ ಥಿಂಕ್ ಮಾಡಿ ಮಾಡಿ ನಮ್ಮ ದೇಹನ ಹಾಳು ಮಾಡ್ಕೊಳ್ಳೋದಲ್ದಿರ ನಮ್ಮ ಒಂದು ದೇಹದಲ್ಲಿ ಆಗುವ ಬದಲಾವಣೆಗೆ ನೆಗೆಟಿವ್ ಥಿಂಗ್ಸ್ ಇದೆಯಲ್ಲ, ಅದು ಭಾಳನೇ ಒಂದು ಶಾಕ್ ಆಗುವಂಥ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತಗೊಂಡಾಗ ನಮ್ಮ ಮೈಂಡು ಸ್ಟ್ರಕ್ ಆಗ್ತಾ ಹೋಗುತ್ತೆ. ನಾವು ಮಾಡೋ ಕೆಲಸದಲ್ಲೂ ತೊಂದರೆ ಉಂಟು ಮಾಡ್ತಾ ಬರುತ್ತೆ, ಗೊಂದಲಗಳು ಉಂಟು ಮಾಡುತ್ತೆ, ಜಾಸ್ತಿ ಚಂಚಲ ಜಾಸ್ತಿ ತಂದುಕೊಡುತ್ತೆ. ಹಾಗಾಗಿ ಈ ಪಾಸಿಟಿವ್ ಮಾಡ್ತಾ ಇದ್ದರೆ ನಮಗೇನಾಗುತ್ತೆ, ನಮ್ಮ ಮನಸ್ಸು ಚೈತನ್ಯ ಹೆಚ್ಚುತ್ತೆ, ಮನಸ್ಸು ಉಲ್ಲಾಸ ಆಗುತ್ತೆ. ಹಾಗೆ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಇದು ಪ್ರೇರೇಪಿಸುತ್ತೆ, ನಾವು ಮಾಡಬೇಕು, ನಾವು ಹೀಗೆ ಕೂರಬಾರ್ದು ಅಂತ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಸಿಂಪಲ್ ಆಗಿರೋ ಎಕ್ಸಾಂಪಲ್ ನೋಡಿ. ಯಾವುದಾದ್ರೂ ಒಂದು ಶಾಲೆಗೆ ಹೋಗ್ತೀವಿ, ಒಂದು ಪ್ರಿನ್ಸಿಪಾಲ್ ಅವ್ರು ನಗ್ತಾ ಒಂದು ಒಳ್ಳೆ ಸ್ವಾಗತ ಮಾಡಿದಾಗ ನಾವು ಅವ್ರ ಹತ್ರ ಏನಾದರೂ ಒಂದು ಹೇಳ್ಕೊಳಕ್ಕೆ ಆಸೆ ಆಗುತ್ತೆ. ಅದೇ ಮುಷಂಡಿ ಮುಖ ಹಾಕ್ಕೊಂಡು ಕೂತಾಗ ಅವ್ರ ಹತ್ರ ಮಾತಾಡೋಕ್ಕೆ ನಮಗೆ ಹೆದರಿಕೆ ಆಗುತ್ತೆ ಅಲ್ವಾ. ಈ ರೀತಿ ಯಾವಾಗಲೂ ಅಷ್ಟೇ ನಗ್ನಾಗ್ತಾ ಇರಬೇಕು ಸ್ನೇಹಿತರೆ. ಜೀವನದಲ್ಲಿ ಏನೂ ಕಳ್ಕೊಳ್ಳೋದೇನಿಲ್ಲ. ನಗ್ತಾ ಇದ್ದರೆ ಯಾರಾದರೂ 4 ಜನ ನಮ್ಮ ಹತ್ರನೂ ಮಾತಾಡ್ತಾರೆ. ಯಾವುದೇ ಬಿಸ್ನೆಸ್ಸಲ್ಲಾಗಲಿ ಯಾವುದೇ ಮಾತಲ್ಲಾಗಲಿ ಒಂದು ನಮ್ಮ ಮಾತು ಮತ್ತು ನಡವಳಿಕೆ ಚೆನ್ನಾಗಿದ್ದರೆ ಜೀವನದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ನಾವು ಖಂಡಿತ ಮುಂದೆ ಬರಬೇಕು. ಅದಕ್ಕಿಂತ ಮುಂಚಾಗಿ ನಾವು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು. ಇದೇ ನನ್ನ ಒಂದು ಇಷ್ಟ ಸ್ನೇಹಿತರೆ. ಎಲ್ಲರೂ ಪಾಸಿಟಿವ್ ಥಿಂಕಿಂಗ್ ಮಾಡಿದಷ್ಟು ಅವ್ರ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ನನ್ನ ಆಶಯ. ನೋಡಿ, ನಿಮಗೇನು ಅನಿಸಿದೆ? ಪಾಸಿಟಿವ್ ಎನರ್ಜಿ ಒಳ್ಳೆಯದಾ, ನೆಗೆಟಿವ್ ಎನರ್ಜಿ ಒಳ್ಳೆಯದಾ? ನೀವೇ ಹೇಳಿ ನೋಡೋಣ. ಯಾವತ್ತೂ ಅಷ್ಟೇ ನಾವು ಥಿಂಕಿಂಗ್ ಮಾಡೋದು ಧನಾತ್ಮಕ ಅಂದರೆ ಧನ ಬರುವಂಥದ್ದು ಮಾತಾಡಿ. ನಮ್ಗೆ ಎಲ್ಲಿಂದಾದರೂ ಯಾವ ಸೋರ್ಸಸ್ಸಿಂದ ಒಂದು ದುಡ್ಡು ಬರುತ್ತೆ ಅಂದರೆ ಅದನ್ನು ಮಾತಾಡಬಹುದು. ಆದರೆ ನೆಗೆಟಿವ್ ದುಡ್ಡು ತಂದು ಕೊಡ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೆ ಯಾವಾಗಲೂ ಧನಾತ್ಮಕವಾಗಿ ಚಿಂತನೆ ಮಾಡೋದು ಮನುಷ್ಯನಿಗೆ ಬಹಳ ಅಗತ್ಯ ಹಾಗೂ ಅವಶ್ಯಕತೆ ಅಂತ ಹೇಳ್ತಾ ಒಂದು ಸಣ್ಣ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.